ನೋಡಿ, 2 ಪಾಲಕ್ಕು, 2 ಮೆಂತ್ಯ ಸೊಪ್ಪು ಸುಡಿದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸಣ್ಣದಾಗಿ. ಇದನ್ನು ಇವಾಗ ನೀರಲ್ಲಿ ಹಾಕಿ ತೊಳಿಬೇಕು ನಾವು. ಇದರಲ್ಲಿ ತುಂಬ ಮಣ್ಣು ಇರುತ್ತಲ್ವ, ಅದಕ್ಕೋಸ್ಕರ ನೋಡಿ ಇಲ್ಲಿ ಈ ರೀತಿ ಹಸಿಮೆಣಸಿನ್ಕಾಯಿನ ಈ ರೀತಿ ಮುರಿದಿಟ್ಕೊಂಡಿದ್ದೀನಿ. ನೋಡಿ, 1 ಪಾವು ಬೇಳೆ ತೊಗೊಂಡಿದ್ನಲ್ವ, ಅವಾಗೆ ಅದನ್ನು 2 ಸರಿ ನೀರು ಹಾಕಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೋಡಿ ನೀರು ಹಾಕ್ಕೊಳ್ಳಿ. ಅಂದರೆ ಸೊಪ್ಪು ಉಪ್ಪಿಗಂತ ಜಾಸ್ತಿ ಏನು ನೀರು ಇಡಬೇಕಂತೇನಿಲ್ಲ. ಸ್ವಲ್ಪ ನೀರು ಹಾಕಿದರೆ ಅದರಲ್ಲೇ ಅದು ಹವಾಗೆ ಬೇಯುತ್ತೆ. ನೋಡಿ, ಇಷ್ಟು ನೀರು ಹಾಕಿ ಸ್ಪೂನ್ ನೋಡಿ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿ ಸ್ವಲ್ಪ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಬೇಗ ಬೇಳೆ ಚೆನ್ನಾಗಿ ಮೆತ್ತಿಗೆ ಬೇಗನೆ ಬೇಯುತ್ತೆ. ಈಗ ಸೊಪ್ಪು ತೊಳೆದು ಇಟ್ಕೊಂಡು ನೀರಲ್ಲಿ ಹಾಕಿಟ್ಟಿದ್ನಲ್ವ, ಈಗೆಲ್ಲ ಮಣ್ಣು ಆಗಿರುತ್ತೆ. ಈಗ ಇದನ್ನು ಈ ಬೇಳೆ ಇದೆಯಲ್ವ ಇದರಲ್ಲಿ ಹಾಕ್ಕೋಬೇಕು. ಇದರಲ್ಲಿ ಹಾಕ್ಕೋಬೇಕು. ಇದಕ್ಕೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ. 2ರಿಂದ 4 ವಿಸಿಲ್ ಆಗೋವರೆಗೂ ಬಿಡಿ. ಎರಡು ಟೊಮೆಟೊ ಹಾಕಿಕೊಳ್ಳ್ರಿ. ನಾನು ಟೊಮೆಟೊ ಹಾಕೋದು ಸ್ವಲ್ಪ ಸ್ಕಿಪ್ ಮಾಡಿದ್ದೆ. 2-3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. ಜೀರಿಗೆ, ಸಾಸಿವೆ, ಇಂಗು, ಕರಿಬೇವು, ಹಿಂಗೆ ಹಾಕ್ಕೊಂಡಿದ್ದೀನಿ ನೋಡಿ ನಾನು. ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಹಿಂಗು ತಿನ್ನೋರಿದ್ದರೆ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕರಿಬೇವು ಹಾಕ್ಕೊಂಡಿದ್ದೀನಿ. 1-2 ಒಣಮೆಣಸಿನ್ಕಾಯಿ ಮುರಿದ್ಬಿಟ್ಟು ಹಾಕಿದ್ದೀನಿ. 1 4 ಕಾಳು ಮೆಂತ್ಯ ಕೂಡ ನಾನು ಹಾಕಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಕುದಿಲಿಕ್ಕೆ ಬಿಡಿ.